ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ ಸರಸ್ವತಿ ಸಮ್ಮಾನ್ ಪುರಸ್ಕೃತರಾದಂತಹ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಹೆಸರನ್ನು ಕೇಳದೇ ಇರುವಂತಹ ಕನ್ನಡಿಗರಿಲ್ಲ. ಅವರ ಲೇಖನಿಯಿಂದ ಮೂಡಿಬಂದ ಅತ್ಯಂತ ಪ್ರಭಾವಶಾಲಿ ಕಾದಂಬರಿಗಳಲ್ಲಿ ಗೃಹಭಂಗ ಇಂದಿಗೂ ಮುಂಚೂಣಿಯಲ್ಲಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಈ ಕಾದಂಬರಿಯ ಕತೆ, ಅದರ ಆಳವಾದ ಅರ್ಥ, ಪಾತ್ರಗಳ ವಿಶ್ಲೇಷಣೆ, ಅದು ಇಂದಿಗೂ ಏಕೆ ಪ್ರಸ್ತುತ ಅನ್ನೋದ್ರ ಬಗ್ಗೆ ಮಾತನಾಡ್ತೀನಿ. 1970ರಲ್ಲಿ ಪ್ರಕಟವಾದಂತಹ ಈ ಕಾದಂಬರಿ ಹಳೆಯ ಮೈಸೂರು ಭಾಗದ ಗ್ರಾಮೀಣ ಜೀವನದ ನೈಜ ಚಿತ್ರಣವನ್ನ ನಮ್ಮ ಕಣ್ಮುಂದೆ ತಂದಿಡತ್ತೆ. ಇದೊಂದು ಕುಟುಂಬದ ಅವನತಿಯ ಕತೆ. ಇಲ್ಲಿ ಕತೆ ನಡೆಯೋದು ಮಲೆನಾಡಿನ ಪಾರ್ಶ್ವದ ಹಳ್ಳಿಗಳಲ್ಲಿ. ಈ ಕಾದಂಬರಿಯ ಕೇಂದ್ರ ಬಿಂದುವೆ ನಂಜಮ್ಮ. ಅತ್ತೆ ಗಂಗಮ್ಮಳ ಕಿರುಕುಳ, ಅಪ್ರಯೋಜಕ ಗಂಡ ಚೆನ್ನಿಗರಾಯ ಮತ್ತು ಬಡತನದ ನಡುವೆ ತನ್ನ ಸಂಸಾರವನ್ನು ಉಳಿಸ್ಕೊಳ್ಳಲು ಇವಳು ಮಾಡುವಂಥ ಹೋರಾಟ ಇದೆಯಲ್ಲ, ಯಾವ ಯುದ್ಧಕ್ಕೂ ಕಡಿಮೆ ಇಲ್ಲ. ಇಂತಹ ಧೀಮಂತ ಮಹಿಳೆಯ ಕಥೆಯೇ ಗೃಹಭಂಗ. ಪ್ಲೇಗ್ ರೋಗದ ಭೀಕರತೆ, ಹಸಿವು, ಜೊತೆಗೆ ಮೂಢನಂಬಿಕೆಗಳು ಮತ್ತು ಬದಲಾಗುತ್ತಿರುವಂತಹ ಸಾಮಾಜಿಕ ಸ್ಥಿತ್ಯಂತರಗಳು ಕಥೆಯನ್ನ ಮುನ್ನಡೆಸ್ತವೆ. ಇನ್ನು ಈ ಕಾದಂಬರಿಯ ಮುಖ್ಯ ಪಾತ್ರಗಳ ಪರಿಚಯವನ್ನ ಮಾಡಿಕೊಡ್ತೇನೆ. ಮೊದಲನೇದಾಗಿ ನಂಜಮ್ಮ. ಈ ಕಾದಂಬರಿಯ ಜೀವಾಳ, ಸಾಕ್ಷಾತ್ ಸಹನೆಯ ಮೂರ್ತಿ, ವಿವೇಚನೆ ಮತ್ತು ಸ್ವಾಭಿಮಾನದ ಸಂಕೇತ. ತನ್ನ ಮಕ್ಕಳು ವಿದ್ಯಾವಂತರಾಗಬೇಕೆಂಬ ಅವಳ ಹಂಬಲ ಕಾದಂಬರಿಯ ಆಶಯಗಳಲ್ಲಿ ಒಂದು. ಗಂಗಮ್ಮ, ನಂಜಮ್ಮಳ ಅತ್ತೆಯ ಪಾತ್ರ ನಕಾರಾತ್ಮಕ ಪಾತ್ರವಾದರೂ ಹಳ್ಳಿಗಳಲ್ಲಿ ಇರುವ ಅಜ್ಞಾನ ಮತ್ತು ಅಧಿಕಾರಶಾಹಿ ಮನೋಭಾವವನ್ನ ಇವಳು ಪ್ರತಿನಿಧಿಸ್ತಾಳೆ. ಚೆನ್ನಿಗರಾಯ, ನಂಜಮ್ಮನ ಗಂಡ, ಸಂಸಾರದ ಜವಾಬ್ದಾರಿ ಇಲ್ಲದೆ ಪೌರೋಹಿತ್ಯದ ಹೆಸರಿನಲ್ಲಿ ಸೋಮಾರಿಯಾಗಿರುವಂತಹ ಪುರುಷ ಪಾತ್ರ. ಅಪ್ಪಣ್ಣ, ಚೆನ್ನಿಗರಾಯನ ತಮ್ಮ, ತಾಯಿಯ ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಮಗ. ಸಾತು, ಅಪ್ಪಣ್ಣನ ಹೆಂಡತಿ, ನಂಜಮ್ಮನ ಮೊದಲ ಮಗಳು ಪಾರ್ವತಿ. ರಾಮಣ್ಣ, ನಂಜಮ್ಮನ ಎರಡನೇ ಮಗ, ಸರಸ್ವತಿ ಪುತ್ರ ಅಂತಾನೆ ಹೇಳ್ಬಹುದು. ವಿಶ್ವ, ನಂಜಮ್ಮನ ಕೊನೆಯ ಮಗ, ಮುಂದಿನ ಪೀಳಿಗೆಯನ್ನ ಪ್ರತಿನಿಧಿಸುವಂತಹ ಪಾತ್ರ. ಕಂಠಿಜೋಯಿಷರು, ನಂಜಮ್ಮನ ತಂದೆ, ಅವಳ ಬದುಕನ್ನ ಇಷ್ಟು ದುರ್ಗಮ ಹಾದಿಗೆ ದೂಡಿದಂತಹ ಮಹಾತ್ಮ. ಅಕ್ಕಮ್ಮ, ನಂಜಮ್ಮಳ ಅಜ್ಜಿ, ನಂಜಮ್ಮ ಹುಟ್ಟಿದಾಗಿನಿಂದ ಆಕೆಯ ಪಾಲನೆ ಪೋಷಣೆ ಅಕ್ಕಮ್ಮನ ಹೊಣೆ. ಕಲ್ಲೇಶ, ನಂಜಮ್ಮನ ಅಣ್ಣ, ಶ್ರಾವಣಬೆಳಗೊಳದ ಪೊಲೀಸ್ ಸ್ಟೇಷನ್ನಲ್ಲಿ ದಪ್ಪೆದಾರ ಕೆಲಸ ಮಾಡ್ತಿರ್ತಾನೆ. ಪ್ಲೇಗ್ ರೋಗದ ನಂತರ ತನ್ನ ಕೈಕಾಲ ಸ್ವಾಧೀನವನ್ನು ಕಳೆದುಕೊಂಡು ಮನೆಯಲ್ಲೇ ಇರ್ತಾನೆ. ಇವನ ಹೆಂಡತಿ ಕಮಲಿ. ಮಾದೇವಯ್ಯ, ಆ ಊರಿನ ಗುಡಿಯಲ್ಲಿ ವಾಸಿಸುವಂತಹ ಒಬ್ಬ ಹಿರಿಯ ಸನ್ಯಾಸಿ. ಇವರನ್ನ ನಂಜಮ್ಮನ ಸಲಹೆಗಾರರು ಅಂತಾನೆ ಹೇಳಬಹುದು. ಈ ಕಾದಂಬರಿಯ ವೈಶಿಷ್ಟ್ಯತೆ ಮತ್ತು ಶೈಲಿಯ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ವಾಸ್ತವವಾದ. ಭೈರಪ್ಪನವರು ಯಾವುದೇ ಮುಚ್ಚುಮರೆ ಇಲ್ಲದೆ ಅಂದಿನ ಕಾಲದ ಕಟು ಸತ್ಯಗಳನ್ನು ಈ ಕಾದಂಬರಿಯಲ್ಲಿ ಬರೆದಿದ್ದಾರೆ. ಪ್ಲೇಗ್ ಹರಡಿದಾಗ ಜನರ ಸ್ಥಿತಿ ಹೇಗಿತ್ತು ಎಂಬ ವರ್ಣನೆಯಂತೂ ನಮ್ಮ ಮೈ ನಡುಗಿಸುತ್ತೆ. ಇನ್ನು ಈ ಕಾದಂಬರಿಯಲ್ಲಿ ವ್ಯಕ್ತವಾಗಿರುವಂತಹ ಗ್ರಾಮೀಣ ಸೊಗಡು, ಅಚ್ಚ ಕನ್ನಡದ ಗ್ರಾಮೀಣ ಭಾಷೆ, ಗಾದೆಗಳು ಮತ್ತು ಆಚರಣೆಗಳನ್ನು ಲೇಖಕರು ತುಂಬಾನೇ ಸೊಗಸಾಗಿ ಬಳಸ್ಕೊಂಡಿದ್ದಾರೆ. ಈ ಕಾದಂಬರಿಯಲ್ಲಿ ನಾವು ಸಾಂಸ್ಕೃತಿಕ ಪಲ್ಲಟಗಳನ್ನು ಸಹ ನೋಡಬಹುದು. ಬ್ರಾಹ್ಮಣ ಕುಟುಂಬವೊಂದು ಆಧುನಿಕತೆಯ ಪ್ರಭಾವಕ್ಕೆ ಒಳಗಾಗುವ ರೀತಿ ಮತ್ತು ಧಾರ್ಮಿಕ ಮೌಲ್ಯಗಳ ಅವನತಿಯನ್ನ ನಾವಿಲ್ಲಿ ಕಾಣಬಹುದು. ಇನ್ನು ಈ ಕಾದಂಬರಿಯ ಕಥೆಯ ಕುರಿತು ಹೇಳೋದಾದ್ರೆ, ಈ ಕಾದಂಬರಿಯ ಕಥಾನಾಯಕಿ ನಂಜಮ್ಮ. ಆಕೆಯ ಸುತ್ತಲೇ ಈ ಕಾದಂಬರಿ ಗಿರ್ಕಿಯನ್ನ ಹೊಡೆಯುತ್ತೆ. ಆಕೆ ಹುಟ್ಟಿನಿಂದ ಸಾಯುವವರೆಗಿನ ಅವಳ ಜೀವನ ಗಾಥೆ ಏನಿದೆ ಅದೇ ಇಲ್ಲಿನ ಕಥಾ ಹಂದರ. ಚಿಕ್ಕ ವಯಸ್ಸಿನಲ್ಲೇ ಮದುವೆ, ಯಾವುದೇ ಕೆಲಸಕ್ಕೆ ಬರದೇ ಇರುವಂತಹ ಗಂಡ, ಅದರ ಮಧ್ಯೆ ಗಟ್ವಾಣಿ ಬಾಯಿ ಬಿಡ್ಕಿ ಅತ್ತೆ, ಇದ್ರ ಜೊತೆಗೆ 3 ಮುದ್ದಾದ ಮಕ್ಕಳು. ಇವ್ರುಗಳ ಓದಿನ ಜವಾಬ್ದಾರಿ, ಇವರ ಸಂಪೂರ್ಣ ಜವಾಬ್ದಾರಿ ಹೊತ್ತಂತಹ ನಂಜಮ್ಮಳ ಕಥೆಯೇ ಗೃಹಭಂಗ. ಈ ಕಾದಂಬರಿಯನ್ನು ಯಾಕೆ ಓದಬೇಕು ಅಂತ ಕೇಳೋದಾದ್ರೆ, ಗೃಹಭಂಗ ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಅದು ಒಂದು ಕಾಲಘಟ್ಟದ ದಾಖಲೆ. ನಮ್ಮ ಹಿರಿಯರು ಎಂತೆಂತಹ ಕಷ್ಟಗಳನ್ನೆಲ್ಲ ಅನುಭವಿಸಿ ಇಂದು ನಮಗೆ ಈ ಬದುಕನ್ನು ಕಟ್ಕೊಟ್ಟಿದ್ದಾರೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಈ
ಕಾದಂಬರಿಯನ್ನು ಓದುವಾಗ ನಾವು ಕೇವಲ ಓದುಗರಾಗಿ ಅಲ್ಲಿ ಉಳಿಯೋದಿಲ್ಲ, ಅಲ್ಲಿ ನಡೆಯೋ ಪ್ರತಿ ಸನ್ನಿವೇಶಕ್ಕೂ ಸಾಕ್ಷಿಗಳಾಗಿ ನಾವು ನಿಂತಿರ್ತೀವಿ. ಪ್ರತಿಯೊಂದು ಪಾತ್ರಗಳು ಬಂದಾಗಲೂ ನಾವು ಅದಕ್ಕೆ ರಿಯಾಕ್ಷನ್ನ ಕೊಡ್ತಾ ಇರ್ತೀವಿ. ನಂಜಮ್ಮ ಬಂದಾಗ ಅಯ್ಯೋ ಪಾಪ ಎಂಥ ಒಳ್ಳೆ ಹೆಣ್ಮಗಳು ಅಂತೀವಿ. ಗಂಗಮ್ಮ ಬಂದಾಗ ಥೂ ಇವಳು ಒಬ್ಳು ಅತ್ತೆನಾ, ಇವಳು ಒಬ್ಳು ಅಮ್ಮನ ಅಂತ ಅಂತೀವಿ. ಅದೇ ಚೆನ್ನಿಗರಾಯ ಬಂದಾಗ ಇಂಥ ಗಂಡ ಯಾವ ಹೆಣ್ಮಕ್ಳಿಗೂ ಬೇಡ ದೇವ್ರೆ, ಇಂಥ ತಂದೆ ಯಾವ ಮಕ್ಕಳಿಗೂ ಬೇಡ ಅಂತ ಬೇಡ್ಕೊತಾ ಇರ್ತೀವಿ. ಅದೇ ಮಕ್ಳುಗಳು ಬಂದಾಗ ಎಂತಹ ಅದ್ಭುತ ಮಕ್ಕಳು ಇವರು, ಇಂಥ ಮಕ್ಕಳು ಎಲ್ಲ ತಾಯಿಗೂ ಸಿಗಲಿ ಅಂತ ಬೇಡ್ಕೋತೀವಿ. ಅದೇ ಆ ಸಾವಿನ ಸನ್ನಿವೇಶ ಬಂದಾಗ ದೇವರೇ ಅಂತ ನಾವು ಕಣ್ಣೀರು ಹಾಕ್ತೀವಿ. ತುಂಬಾ ಅದ್ಭುತವಾಗಿದೆ. ಕಾದಂಬರಿ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಅದರೊಳಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ನಾವು ಒಂದು ಬಾರಿ ಆಗಿನ ಕಾಲಕ್ಕೆ ಪಯಣವನ್ನು ಬೆಳೆಸಿ ಬಂದಿರ್ತೀವಿ. ಈ ಕಾದಂಬರಿ ಮುಗಿಯೋ ವೇಳೆಗೆ ನಮ್ಮ ಕಣ್ಣಾಲಿಗಳಲ್ಲಿ ನೀರು ಜಿನುಗ್ತಾ ಇರತ್ತೆ. ಖಂಡಿತವಾಗ್ಲೂ ಅದ್ಭುತವಾದಂತಹ ಕಾದಂಬರಿ. ನೀವು ಗೃಹಭಂಗ ಕಾದಂಬರಿಯನ್ನು ಓದಿದ್ರೆ ಅಥವಾ ಅದರ ಆಧಾರಿತ ಧಾರಾವಾಹಿಯನ್ನು ನೋಡಿದ್ದೇ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅಥವಾ ಈ ಗೃಹಭಂಗ ಕಾದಂಬರಿಯನ್ನು ಎಳೆ ಎಳೆಯಾಗಿ ಕೇಳುವ ಆಸೆ ನಿಮಗಿದ್ರೆ ಅದನ್ನು ನನಗೆ ತಿಳಿಸಿ. ಖಂಡಿತವಾಗ್ಲೂ ನಾನು ಈ ಕಾದಂಬರಿಯನ್ನು ಎಳೆ ಎಳೆಯಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಪೂರ್ತಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ